ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗುವ ಮುನ್ನವೇ ಕನ್ನಡಿಗರಲ್ಲಿ ದೊಡ್ಡ ಮಟ್ಟದ ಕುತೂಹಲ ಹುಟ್ಟಿದೆ. ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಕಾಲಿಡಲಿದ್ದಾರೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಬಿಗ್ ಬಾಸ್ ಅಭಿಮಾನಿಯಲ್ಲೂ ಇದೆ. ಪ್ರತಿ ಸೀಸನ್ನಂತೆ ಈ ಬಾರಿಯೂ ಹಲವು ಸೆಲೆಬ್ರಿಟಿ ಹೆಸರುಗಳು ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿಬರುತ್ತಿವೆ. ಆದರೆ ಈ ಬಾರಿ ವಿಶೇಷ ಏನೆಂದರೆ ಕೇವಲ ಸಿನಿಮಾ ಮತ್ತು ಕಿರುತೆರೆ ಕ್ಷೇತ್ರದ ಜನರಿಗೆ ಮಾತ್ರವಲ್ಲದೆ ಸಾಮಾನ್ಯ ಜನರಿಗೂ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯಲಾಗಿದೆ. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ತನ್ನ ಪ್ರತಿಭೆ, ಮಾತಿನ ಶೈಲಿ, ಪರ್ಸನಾಲಿಟಿ ಮತ್ತು ಜೀವನದ ಅನುಭವದ ಮೂಲಕ ಬಿಗ್ ಬಾಸ್ ವೇದಿಕೆಗೆ ಬರಬಹುದಾಗಿದೆ. ಇದೇ ಕಾರಣಕ್ಕೆ ಸೀಸನ್ 13 ಹಿಂದಿನ ಸೀಸನ್ಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರಬಹುದು ಎನ್ನುವ ನಿರೀಕ್ಷೆಯಿದೆ. ಈಗಾಗಲೇ ನಿಶಾ ಯೋಗೇಶ್ವರ್, ಓಂ ಪ್ರಕಾಶ್ ರಾವ್, ತಪಸ್ವಿ ಪೂಣಚ್ಚ, ಭರತ್ ಬೋಪಣ್ಣ, ಸುಷ್ಮಾ ರಾವ್ ಮತ್ತು ರಿತ್ವಿಕ್ ಕೃಪಾಕರ್ ಅವರಂತಹ ಹೆಸರುಗಳು ಸಂಭಾವ್ಯ ಸ್ಪರ್ಧಿಗಳಾಗಿ ಮಾಧ್ಯಮಗಳಲ್ಲಿ ಚರ್ಚೆಯಾಗಿವೆ. ಕೆಲ ವರದಿಗಳಲ್ಲಿ ಅರ್ಚನಾ ಕೊಟ್ಟಿಗೆ ಅವರ ಹೆಸರು ಕೂಡ ಅಭಿಮಾನಿಗಳ ಆಸೆಯಾಗಿ ಕೇಳಿಬಂದಿದೆ. ಆದರೆ ಈ ಹೆಸರುಗಳ ಬಗ್ಗೆ ಅಧಿಕೃತವಾಗಿ ಎಲ್ಲರೂ ಬಿಗ್ ಬಾಸ್ ಮನೆಗೆ ಹೋಗುತ್ತಿದ್ದಾರೆ ಎಂದು ಹೇಳಲಾಗಿಲ್ಲ. ಆದ್ದರಿಂದ ಈ ಹೆಸರುಗಳನ್ನು ಈಗಾಗಲೇ ಕನ್ಫರ್ಮ್ಡ್ ಲಿಸ್ಟ್ ಎಂದು ಹೇಳುವುದಕ್ಕಿಂತ ಸಂಭಾವ್ಯ ಹೆಸರುಗಳು ಎಂದು ಹೇಳುವುದು ಸರಿಯಾದದ್ದು. ಬಿಗ್ ಬಾಸ್ ಮನೆಗೆ ಒಬ್ಬ ವ್ಯಕ್ತಿ ಬಂದಾಗ ಅವರ ಹೊರಗಿನ ಸೆಲೆಬ್ರಿಟಿಯಾಗಿಂತ ಮನೆಯೊಳಗಿನ ಪರ್ಸನಾಲಿಟಿ ಮುಖ್ಯವಾಗುತ್ತದೆ. ಉದಾಹರಣೆಗೆ ನಿಶಾ ಯೋಗೇಶ್ವರ್ ಅವರು ನಿಜವಾಗಿಯೂ ಮನೆಗೆ ಬಂದರೆ ಅವರ ಕಮ್ಯುನಿಕೇಷನ್ ಮತ್ತು ಮನೆಯ ಇತರ ಸದಸ್ಯರ ಜೊತೆಗಿನ ಇಂಟರಾಕ್ಷನ್ ಹೇಗಿರುತ್ತದೆ ಅನ್ನೋದು ಕುತೂಹಲ ಮೂಡಿಸಬಹುದು. ಓಂ ಪ್ರಕಾಶ್ ರಾವ್ ಅವರಂತಹ ಚಿತ್ರರಂಗದ ಅನುಭವ ಹೊಂದಿರುವ ವ್ಯಕ್ತಿ ಬಂದರೆ ಅವರ ಅನುಭವದಿಂದ ಮನೆಯ ಚರ್ಚೆಗಳಿಗೆ ವಿಭಿನ್ನ ರೀತಿಯ ಪರ್ಸ್ಪೆಕ್ಟಿವ್ ಬರಬಹುದು. ತಪಸ್ವಿ ಪೂಣಚ್ಚ ಮತ್ತು ಭರತ್ ಬೋಪಣ್ಣ ಅವರಂತಹ ಹೆಸರುಗಳು ಬಂದರೆ ಅವರು ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತಾರೆ, ಯಾವ ರೀತಿಯ ಫ್ರೆಂಡ್ಶಿಪ್ ಮಾಡಿಕೊಳ್ಳುತ್ತಾರೆ ಮತ್ತು ಆಡಿಯನ್ಸ್ ಜೊತೆ ಹೇಗೆ ಕನೆಕ್ಟ್ ಆಗುತ್ತಾರೆ ಅನ್ನೋದು ನೋಡಬೇಕಾಗುತ್ತದೆ. ಸುಷ್ಮಾ ರಾವ್ ಅಥವಾ ರಿತ್ವಿಕ್ ಕೃಪಾಕರ್ ಅವರಂತಹ ಹೆಸರುಗಳು ಬಂದರೂ ಮನೆಯೊಳಗೆ ಅವರ ಆಕ್ಚುಯಲ್ ಗೇಮ್ ಹೇಗಿರುತ್ತದೆ ಅನ್ನೋದು ಈಗಲೇ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಬಿಗ್ ಬಾಸ್ನಲ್ಲಿ ಹೊರಗಡೆ ನಮಗೆ ಗೊತ್ತಿರುವ ವ್ಯಕ್ತಿಯೇ ಮನೆಯೊಳಗೆ ಸಂಪೂರ್ಣ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಒಂದು ಕಂಟೆಸ್ಟೆಂಟ್ ಹೊರಗಡೆ ತುಂಬಾ ಕಾಮ್ ಆಗಿರಬಹುದು, ಆದರೆ ಟಾಸ್ಕ್ ಬಂದಾಗ ಅಗ್ರೆಸಿವ್ ಆಗಬಹುದು. ಮತ್ತೊಬ್ಬರು ಹೊರಗಡೆ ತುಂಬಾ ಔಟ್ಸ್ಪೋಕನ್ ಆಗಿರಬಹುದು, ಆದರೆ ಮನೆಯೊಳಗೆ ಬಹಳ ಮೆಚ್ಯೂರ್ ಆಗಿ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡಬಹುದು. ಇದೇ ಕಾರಣಕ್ಕೆ ಬಿಗ್ ಬಾಸ್ನಲ್ಲಿ ಮೊದಲ ದಿನವೇ ಯಾರನ್ನೂ ವಿನರ್ ಅಥವಾ ಫೈನಲಿಸ್ಟ್ ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ಈ ಬಾರಿ ಸಾಮಾನ್ಯ ಜನರು ಕೂಡ ಕ್ರಗಳ ಜೊತೆ ಒಂದೇ ಮನೆಯೊಳಗೆ ಇರಬಹುದಾದ ಕಾರಣ ಅವರ ನಡುವಿನ ಇಂಟರಾಕ್ಷನ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಬಹುದು. ಇನ್ನು ಸೀಸನ್ 13ರಲ್ಲಿ ಗಮನ ಸೆಳೆಯುತ್ತಿರುವ ಮತ್ತೊಂದು ಪ್ರಮುಖ ವಿಚಾರ ಎಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷಾ. ಈ ಬಾರಿ ಮುಖ್ಯ ಬಿಗ್ ಬಾಸ್ ಮನೆಗೆ ಪ್ರವೇಶಿಸುವ ಮುನ್ನವೇ ಸ್ಪರ್ಧಿಗಳಿಗೆ ಒಂದು ರೀತಿಯ ಪರೀಕ್ಷೆಯ ಹಂತವನ್ನು ಪರಿಚಯಿಸಲಾಗಿದೆ. ಈ ಅಗ್ನಿ ಪರೀಕ್ಷಾ ಕಾರ್ಯಕ್ರಮಕ್ಕೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ, ಸಂಗೀತಾ ಶೃಂಗೇರಿ, ಚಂದನ್ ಶೆಟ್ಟಿ ಮತ್ತು ಶ್ರುತಿ ಅವರನ್ನು ಜೂರಿ ಆಗಿ ಬಳಸಲಾಗುತ್ತಿದೆ ಎಂದು ವರದಿಯಾಗಿದೆ. ಈ ಹೊಸ ಪ್ರಯೋಗದಿಂದ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸುವ ಮುನ್ನವೇ ಕಂಟೆಸ್ಟೆಂಟ್ಸ್ ತಮ್ಮ ಟ್ಯಾಲೆಂಟ್, ಕಾನ್ಫಿಡೆನ್ಸ್, ಕಮ್ಯುನಿಕೇಷನ್ ಮತ್ತು ಅರ್ಸೊಯಾಯನ್ನು ತೋರಿಸಬೇಕಾದ ಪರಿಸ್ಥಿತಿ ಬರಬಹುದು. ಇತ್ತೀಚಿನ ವರದಿಯ ಪ್ರಕಾರ 72 ವರ್ಷದ ರತ್ನ ಮತ್ತು 20 ವರ್ಷದ ಕುಮಾರಿ ಅವರು ಅಗ್ನಿ ಪರೀಕ್ಷಾ ಹಂತದಲ್ಲಿ ಆಯ್ಕೆಯಾಗಿದ್ದಾರೆ. ಈ ಇಬ್ಬರ ವಯಸ್ಸಿನ ವ್ಯತ್ಯಾಸವೇ ಈ ಸುದ್ದಿಯನ್ನು ಇನ್ನಷ್ಟು ಗಮನ ಸೆಳೆಯುವಂತೆ ಮಾಡಿದೆ. ಆದರೆ ಅವರು ಮೇನ್ ಬಿಗ್ ಬಾಸ್ ಹೊಸ ರೆಗ್ಯುಲರ್ ಕಂಟೆಸ್ಟೆಂಟ್ಸ್ ಆಗಿ ಪ್ರವೇಶಿಸುತ್ತಾರೆಯೇ ಅಥವಾ ಬೇರೆ ರೀತಿಯ ಸ್ಥಾನಮಾನದಲ್ಲಿ ಇರುತ್ತಾರೆಯೇ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ವರದಿ ಹೇಳುತ್ತದೆ. ಇದರಿಂದ ಈ ಬಾರಿ ಬಿಗ್ ಬಾಸ್ ಕನ್ನಡ 13ರಲ್ಲಿ ವಯಸ್ಸು, ಹಿನ್ನೆಲೆ ಅಥವಾ ಸೆಲೆಬ್ರಿಟಿ ಸಾಸ್ಗಿಂತ ಪರ್ಸನಾಲಿಟಿ ಮತ್ತು ಲೈಫ್ ರೆಂಟ್ಗೆ ಹೆಚ್ಚಿನ ಮಹತ್ವ ಸಿಗಬಹುದೆಂಬ ಕುತೂಹಲ ಮೂಡಿದೆ. ಒಬ್ಬ 20 ವರ್ಷದ ಯುವಕ ಅಥವಾ ಯುವತಿ ಮತ್ತು ಒಬ್ಬ 70ಕ್ಕೂ ಹೆಚ್ಚು ವರ್ಷದ ವ್ಯಕ್ತಿ ಒಂದೇ ರಿಯಾಲಿಟಿ ಶೋ ಎವ್ರೋಯಲ್ಲಿ ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡರೆ ಅವರ ವ್ಯೂಸ್, ಅಪಿನಿಯನ್ಸ್ ಮತ್ತು ಜನರೇಷನ್ ಡಿಫರೆನ್ಸ್ ಹೇಗೆ ಕಾಣಿಸಿಕೊಳ್ಳುತ್ತದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರಬಹುದು. ಇದೇ ಬಿಗ್ ಬಾಸ್ನ ವಿಶೇಷತೆ. ಇಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಕಥೆಯೊಂದಿಗೆ ಬರುತ್ತಾರೆ. ಕೆಲವರು ಸಿನಿಮಾ ಕ್ಷೇತ್ರದಿಂದ ಬರುತ್ತಾರೆ, ಕೆಲವರು ಕಿರುತೆರೆಯಿಂದ ಬರುತ್ತಾರೆ, ಕೆಲವರು ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಿತರಾಗಿರಬಹುದು, ಇನ್ನು ಕೆಲವರು ಸಾಮಾನ್ಯ ಜೀವನದಿಂದ ನೇರವಾಗಿ ದೊಡ್ಡ ವೇದಿಕೆಗೆ ಬರುತ್ತಾರೆ. ಈ ವಿಭಿನ್ನ ಆಕ್ರಯಗಳ ಜನರು ಒಂದೇ ಮನೆಯೊಳಗೆ ಇದ್ದಾಗ ಫ್ರೆಂಡ್ಶಿಪ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆರ್ಗ್ಯುಮೆಂಟ್ಸ್, ಎಮೋಷನಲ್ ಮೂಮೆಂಟ್ಸ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಬಾಂಡಿಂಗ್ ಎಲ್ಲವೂ ನಡೆಯಬಹುದು. ಅದಕ್ಕಾಗಿಯೇ ಈ ಬಾರಿ ಬಿಗ್ ಬಾಸ್ ಕನ್ನಡ 13ರ ಕಂಟೆಸ್ಟೆಂಟ್ ಸೆಲೆಕ್ಷನ್ ಬಗ್ಗೆ ಪ್ರೇಕ್ಷಕರಲ್ಲಿ ಇಷ್ಟು ಕುತೂಹಲ ಇದೆ. ಸಾಮಾನ್ಯ ಜನರಿಗೆ ಅವಕಾಶ ನೀಡುವ ಈ ಪ್ರಯೋಗದಿಂದ ಯಾರಾದರೂ ಒಬ್ಬ ಕಾಮನ್ ಕಂಟೆಸ್ಟೆಂಟ್ ಕ್ರಗಳಿಗಿಂತಲೂ ಹೆಚ್ಚು ಪಾಪ್ಯುಲರ್ ಆಗುವ ಸಾಧ್ಯತೆಯೂ ಇದೆ. ಏಕೆಂದರೆ ಬಿಗ್ ಬಾಸ್ನಲ್ಲಿ ಅಯನ್ಗೆ ನ್ಯಾಚುರಲ್ ಪರ್ಸನಾಲಿಟಿ ತುಂಬಾ ಇಷ್ಟವಾಗುತ್ತದೆ. ಒಬ್ಬ ವ್ಯಕ್ತಿ ಯಾವುದೇ ಆಕ್ಟಿಂಗ್ ಮಾಡದೆ ತನ್ನ ನಿಜವಾದ ಜೀವನ, ಸ್ಟ್ರಗಲ್ ಮತ್ತು ಎಮೋಷನ್ಸ್ ಅನ್ನು ಹಂಚಿಕೊಂಡರೆ ಜನರು ಅವರ ಜೊತೆ ಸುಲಭವಾಗಿ ಕನೆಕ್ಟ್ ಆಗಬಹುದು.
ಮತ್ತೊಂದೆಡೆ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ ತಮ್ಮ ಅನುಭವ ಮತ್ತು ವಾರಿಯನ್ನು ಬಳಸಿಕೊಂಡು ಸ್ಟ್ರಾಂಗ್ ಗೇಮ್ ಆಡಬಹುದು. ಹೀಗಾಗಿ ಈ ಬಾರಿ ಸೆಲೆಬ್ರಿಟಿ ವರ್ಸಸ್ ಕಾಮನ್ ಎಂಬ ರೀತಿಯ ವಿಭಿನ್ನ ಡೈನಾಮಿಕ್ ಕೂಡ ರೂಪುಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಕೆಲವು ದಿನಗಳಿಂದ ಮತ್ತೊಂದು ಹೆಸರು ಕೂಡ ಸಾಕಷ್ಟು ಚರ್ಚೆಗೆ ಬಂದಿದೆ. ಅಣ್ಣಯ್ಯ ಧಾರಾವಾಹಿಯಲ್ಲಿ ಜಿಮ್ ಸೀನಾ ಪಾತ್ರದ ಮೂಲಕ ಪರಿಚಿತರಾದ ಸುಷ್ಮಿತ್ ಜಾನ್ ಅವರು ಧಾರಾವಾಹಿಯಿಂದ ಹೊರಬಂದಿರುವ ಸುದ್ದಿ ನಂತರ ಬಿಗ್ ಬಾಸ್ ಕನ್ನಡ 13 ಎಂಟ್ರಿ ಬಗ್ಗೆ ಸ್ಪೆಕ್ಯುಲೇಷನ್ ಹೆಚ್ಚಾಗಿದೆ ಎಂದು ವರದಿಯಾಗಿದೆ. ಆದರೆ ಅವರು ಬಿಗ್ ಬಾಸ್ಗೆ ಬರುತ್ತಿದ್ದಾರೆ ಎಂದು ಅಧಿಕೃತವಾಗಿ ದೃಢಪಟ್ಟಿಲ್ಲ. ಇದೇ ರೀತಿ ಪ್ರತಿ ವರ್ಷ ಕೆಲವು ಹೆಸರುಗಳು ಸೋಷಲ್ ಆನಲ್ಲಿ ವೈರಲ್ ಆಗುತ್ತವೆ. ಕೆಲವೊಮ್ಮೆ ಆ ಹೆಸರುಗಳು ನಿಜವಾಗುತ್ತವೆ, ಮತ್ತೊಮ್ಮೆ ಆ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಬರದೇ ಹೋಗುತ್ತಾರೆ. ಹಾಗಾಗಿ ಸೋಷಲ್ ಆನಲ್ಲಿ ಒಂದು ಲಿಸ್ಟ್ ನೋಡಿದ ತಕ್ಷಣ ಅದನ್ನೇ ಫೈನಲ್ ಕಂಟೆಸ್ಟೆಂಟ್ ಲಿಸ್ಟ್ ಎಂದು ನಂಬುವುದು ಸರಿಯಲ್ಲ. ಈ ಬಾರಿ ಕೂಡ ಹಲವು ಪ್ರಾಬಬಲ್ ಲಿಸ್ಟ್ಸ್ ವೈರಲ್ ಆಗಿವೆ. ಕೆಲವು ಪಟ್ಟಿಗಳಲ್ಲಿ ಸಿನಿಮಾ ಕಲಾವಿದರು, ಕಿರುತೆರೆ ನಟರು, ನಿರೂಪಕರು ಮತ್ತು ಸೋಷಿಯಲ್ ಮೀಡಿಯಾ ಅರ್ಸೋಯಾಸ್ಗಳ ಹೆಸರುಗಳು ಕಾಣಿಸಿಕೊಂಡಿವೆ. ಪ್ರೇಕ್ಷಕರಿಗೆ ಈಗಾಗಲೇ ಯಾರು ಬರಬಹುದು ಅನ್ನೋ ಕ್ಯೂರಿಯಾಸಿಟಿ ಇದ್ದರೂ ನಿಜವಾದ ಎಕ್ಸೈಟ್ಮೆಂಟ್ ಕಂಟೆಸ್ಟೆಂಟ್ಸ್ ಅಫಿಷಿಯಲ್ ಆಗಿ ರಿವೀಲ್ ಆದ ನಂತರವೇ ಶುರುವಾಗಲಿದೆ. ಏಕೆಂದರೆ ಬಿಗ್ ಬಾಸ್ನಲ್ಲಿ ಕೊಯ್ಸಾಯ ಹೆಸರು ಕೇಳುವುದಕ್ಕಿಂತ ಅವರ ಎಂಟ್ರಿ ಮೂಮೆಂಟ್ ಮತ್ತು ಮೊದಲ ದಿನದ ಬಿಹೇವಿಯರ್ ಹೆಚ್ಚು ಮುಖ್ಯ. ಒಬ್ಬ ಕಂಟೆಸ್ಟೆಂಟ್ ಮನೆಗೆ ಕಾಲಿಟ್ಟ ತಕ್ಷಣ ಉಳಿದವರು ಹೇಗೆ ರಿಯಾಕ್ಟ್ ಮಾಡುತ್ತಾರೆ, ಯಾರ ಜೊತೆ ಮೊದಲ ಫ್ರೆಂಡ್ಶಿಪ್ ಆಗುತ್ತದೆ, ಯಾರು ಮೊದಲೇ ಗ್ರೂಪ್ ಮಾಡಿಕೊಳ್ಳುತ್ತಾರೆ, ಯಾರು ಲೀಡರ್ ಆಗಲು ಪ್ರಯತ್ನಿಸುತ್ತಾರೆ, ಯಾರು ಆಸ್ನಲ್ಲಿ ಎಲ್ಲರಿಗಿಂತ ಹೆಚ್ಚು ಎನರ್ಜಿ ತೋರಿಸುತ್ತಾರೆ, ಯಾರು ಮೊದಲ ಯಾವನಲ್ಲಿ ಸಿಲುಕುತ್ತಾರೆ, ಇವೆಲ್ಲವೂ ಪ್ರೇಕ್ಷಕರಿಗೆ ಪ್ರತಿದಿನ ಹೊಸ ಕಥೆಯಂತೆ ಕಾಣುತ್ತದೆ. ವಿಶೇಷವಾಗಿ ಮೊದಲ ವಾರದಲ್ಲಿ ಕಂಟೆಸ್ಟೆಂಟ್ಸ್ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವಾಗ ಸಾಕಷ್ಟು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ಸೃಷ್ಟಿಯಾಗಬಹುದು. ಕೆಲವರು ಮೊದಲ ದಿನವೇ ತುಂಬಾ ಕ್ಲೋಸ್ ಆಗಬಹುದು, ಆದರೆ ಕೆಲವು ದಿನಗಳ ನಂತರ ಅವರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಇನ್ನೊಂದೆಡೆ ಮೊದಲ ದಿನದಿಂದಲೇ ದೂರವಿದ್ದ ಇಬ್ಬರು ಮುಂದೆ ಬೆಸ್ಟ್ ಫ್ರೆಂಡ್ಸ್ ಆಗಬಹುದು. ಬಿಗ್ ಬಾಸ್ ಈ ಅನ್ಪ್ರೆಡಿಕ್ಟೇಬಲ್ 2ನೇ ಕಾರ್ಯಕ್ರಮವನ್ನು ಇಷ್ಟು ವರ್ಷ ಜನಪ್ರಿಯವಾಗಿರಿಸಿದೆ. ಈ ಬಾರಿ ಕಾಮನರ್ಸ್ ಕೂಡ ಇರುವುದರಿಂದ ಅನ್ಪ್ರೆಡಿಕ್ಟೇಬಲ್ ಫ್ಯಾಕ್ಟರ್ ಇನ್ನಷ್ಟು ಹೆಚ್ಚಾಗಬಹುದು. ಸೆಲೆಬ್ರಿಟಿ ಕಂಟೆಸ್ಟೆಂಟ್ ಒಬ್ಬರು ತಮ್ಮ ಪಾಪ್ಯುಲಾರಿಟಿ ಮೇಲೆ ನಂಬಿಕೆ ಇಡಬಹುದು, ಆದರೆ ಕಾಮನ್ ಕಂಟೆಸ್ಟೆಂಟ್ ತನ್ನ ನ್ಯಾಚುರಲ್ ಅರ್ಸೋಯಾಯಿಂದ ಆಡಿಯನ್ಸ್ ಹೃದಯ ಗೆಲ್ಲಬಹುದು. ಅದೇ ರೀತಿ ಕಾಮನ್ ಕೊಯ್ಸಾಯ್ಗೆ ಕ್ಯಾಮರಾ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ಆರಂಭದಲ್ಲಿ ನರ್ವಸ್ ಆಗಬಹುದು, ಆದರೆ ದಿನಗಳು ಕಳೆದಂತೆ ಅವರ ಕಾನ್ಫಿಡೆನ್ಸ್ ಹೆಚ್ಚಾಗಬಹುದು. ಹೀಗಾಗಿ ಈ ಬಾರಿ ಯಾರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗುತ್ತಾರೆ ಅನ್ನೋದನ್ನು ಈಗಲೇ ಹೇಳುವುದು ತುಂಬಾ ಕಷ್ಟ. ಈಗ ಚರ್ಚೆಯಲ್ಲಿರುವ ಹೆಸರುಗಳಲ್ಲಿ ಯಾರಾದರೂ ನಿಜವಾಗಿಯೂ ಮನೆಗೆ ಬಂದರೆ ಅವರ ಗೇಮ್ ಅನ್ನು ಮೊದಲ ಕೆಲವು ವಾರಗಳು ಗಮನಿಸಿದ ನಂತರವೇ ಅವರ ಬಗ್ಗೆ ಒಂದು ಒಪಿನಿಯನ್ ಮಾಡಬಹುದು. ಈ ಕಾರಣಕ್ಕೆ ಪ್ರೇಕ್ಷಕರು ಕೂಡ ರೂಮರ್ಸ್ ಮತ್ತು ಕನ್ಫರ್ಮ್ ನ್ಯೂಸ್ ನಡುವಿನ ವ್ಯತ್ಯಾಸವನ್ನು ಗಮನಿಸಬೇಕು. ಕೊನೆಗೆ ಬಿಗ್ ಬಾಸ್ ಕನ್ನಡ 13 ಬಗ್ಗೆ ಒಂದು ವಿಷಯ ಮಾತ್ರ ಖಚಿತವಾಗಿ ಹೇಳಬಹುದು, ಈ ಸೀಸನ್ನಲ್ಲಿ ಹೊಸತನ ಇರಲಿದೆ. ಸಾಮಾನ್ಯ ಜನರಿಗೆ ಅವಕಾಶ, ಅಗ್ನಿಪರೀಕ್ಷಾ ಎಂಬ ಹೊಸ ಎಂಟ್ರಿ ಪ್ರೊಸೆಸ್ ಮತ್ತು ಈಗಾಗಲೇ ಚರ್ಚೆಗೆ ಬಂದಿರುವ ಹಲವು ಸೆಲೆಬ್ರಿಟಿ ಹೆಸರುಗಳು ಈ ಸೀಸನ್ ಬಗ್ಗೆ ಕ್ಯೂರಿಯಾಸಿಟಿ ಹೆಚ್ಚಿಸಿವೆ. ನಿಶಾ ಯೋಗೇಶ್ವರ್, ಓಂ ಪ್ರಕಾಶ್ ರಾವ್, ತಪಸ್ವಿ ಪೂರ್ಣಚ್ಚ, ಭರತ್ ಬೋಪಣ್ಣ, ಸುಷ್ಮಾ ರಾವ್, ರಿತ್ವಿಕ್ ಕೃಪಾಕರ್, ಸ್ಮಿತ್ ಜೈನ್ ಮುಂತಾದ ಹೆಸರುಗಳು ಈಗ ಚರ್ಚೆಯಲ್ಲಿ ಇದ್ದರೂ ಅಧಿಕೃತವಾಗಿ ಯಾರು ಮನೆಯೊಳಗೆ ಪ್ರವೇಶಿಸುತ್ತಾರೆ ಅನ್ನೋದು ಕಾರ್ಯಕ್ರಮದ ಅಧಿಕೃತ ಘೋಷಣೆಯ ನಂತರವೇ ಸ್ಪಷ್ಟವಾಗುತ್ತದೆ. ಇದೇ ಕಾರಣಕ್ಕೆ ಈ ಹೆಸರುಗಳನ್ನು ಕನ್ಫರ್ಮ್ ಕಂಟೆಸ್ಟೆಂಟ್ಸ್ ಎಂದು ಹೇಳದೆ ಚರ್ಚೆಯಲ್ಲಿರುವ ಸಂಭಾವ್ಯ ಹೆಸರುಗಳು ಎಂದು ಹೇಳುವುದು ಸುರಕ್ಷಿತ ಮತ್ತು ಸರಿಯಾದ ಮಾಹಿತಿ. ಆದರೆ ಯಾರು ಬಂದರೂ ಬಿಗ್ ಬಾಸ್ ಮನೆಯಲ್ಲಿ ಅವರ ಅರ್ಸೋಯಾಯೇ ನಿಜವಾದ ಗುರುತು ಆಗಲಿದೆ. ಹೊರಗಡೆ ಎಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ದರೂ ಮನೆಯೊಳಗೆ ಪೇಷನ್ಸ್ ಕಳೆದುಕೊಂಡರೆ ಆಡಿಯನ್ಸ್ ದೂರವಾಗಬಹುದು. ಅದೇ ರೀತಿ ಹೊರಗಡೆ ಹೆಚ್ಚು ಪರಿಚಯವಿಲ್ಲದ ಸಾಮಾನ್ಯ ವ್ಯಕ್ತಿಯೊಬ್ಬರು ತಮ್ಮ ಒಳ್ಳೆಯ ಮಾತು, ಹಾಸ್ಯ, ಧೈರ್ಯ, ಅಮೋಷನಲ್ ಸ್ಟ್ರೆಂಗ್ತ್ ಮತ್ತು ಆನೆಸ್ಟ್ ಅರ್ಸೋಯಾಯಿಂದ ಜನರ ಫೇವರೇಟ್ ಆಗಬಹುದು. ಬಿಗ್ ಬಾಸ್ನಲ್ಲಿ ಟ್ರೋಫಿ ಗೆಲ್ಲುವ ಪ್ರಯಾಣ ಕೇವಲ ಒಂದು ಗೇಮ್ ಅಲ್ಲ, ಅದು ಆಡಿಯನ್ಸ್ ಜೊತೆ ಒಂದು ಅಮೋಷನಲ್ ಕನೆಕ್ಷನ್ ನಿರ್ಮಿಸುವ ಪ್ರಯಾಣವೂ ಹೌದು. ಪ್ರತಿಯೊಂದು ಟಾಸ್ಕ್, ಪ್ರತಿಯೊಂದು ಆರ್ಗ್ಯುಮೆಂಟ್, ಪ್ರತಿಯೊಂದು ಫ್ರೆಂಡ್ಶಿಪ್ ಮತ್ತು ಪ್ರತಿಯೊಂದು ಡಿಸಿಷನ್ ಅವರ ಹೊರೆಯನ್ನು ಬದಲಾಯಿಸಬಹುದು. ಹಾಗಾಗಿ ಈ ಬಾರಿ ನಿಮ್ಮ ಫೇವರೇಟ್ ಯಾರು? ನಿಶಾ ಯೋಗೇಶ್ವರ್ ಅವರ, ಓಂ ಪ್ರಕಾಶ್ ರಾವ್ ಅವರ, ತಪಸ್ವಿ ಪೂರ್ಣಚ್ಚ ಅವರ, ಭರತ್ ಬೋಪಣ್ಣ ಅವರ, ಸುಷ್ಮಾ ರಾವ್ ಅವರ, ರಿತ್ವಿಕ್ ಕೃಪಾಕರ್ ಅವರ ಅಥವಾ ಸುಷ್ಮಿತ್ ಜಾನ್ ಅವರ ಎಂಟ್ರಿ ನಿಮಗೆ ಹೆಚ್ಚು ಇಂಟ್ರೆಸ್ಟಿಂಗ್ ಅನಿಸುತ್ತಿದೆಯಾ? ಇಲ್ಲವೇ ಅಗ್ನಿ ಪರೀಕ್ಷಾ ಮೂಲಕ ಬಂದಿರುವ ರತ್ನ ಮತ್ತು ಕುಮಾರಿ ಅವರಂತಹ ಕಾಮನ್ ಕಂಟೆಸ್ಟೆಂಟ್ಸ್ ಈ ಬಾರಿ ಎಲ್ಲರನ್ನೂ ಹಿಂದಿಕ್ಕಿ ಆಡಿಯನ್ಸ್ ಫೇವರೇಟ್ ಆಗುತ್ತಾರೆ ಎಂದು ನಿಮಗೆ ಅನಿಸುತ್ತಿದೆಯಾ? ನಿಮ್ಮ ಪ್ರೆಡಿಕ್ಷನ್ ಅನ್ನು ಕಾಯ್ನಲ್ಲಿ ತಪ್ಪದೇ ಹಾಕಿ. ಏಕೆಂದರೆ ಬಿಗ್ ಬಾಸ್ ಮನೆಯೊಳಗೆ ಕಂಟೆಸ್ಟೆಂಟ್ಸ್ ಗೇಮ್ ಆಡುತ್ತಾರೆ, ಆದರೆ ಅವರ ಹೊರಗೆ ನಿಜವಾದ ವರ್ಡಿಕ್ಟ್ ಕೊಡುವವರು ಹೊರಗಿರುವ ಪ್ರೇಕ್ಷಕರು. ಈ ಬಾರಿ ಯಾರಿಗೆ ಸಪೋರ್ಟ್ ಸಿಗುತ್ತದೆ?
ಯಾರು ಮೊದಲ ವಾರದಲ್ಲೇ ಎಲ್ಲರ ಗಮನ ಸೆಳೆಯುತ್ತಾರೆ ಮತ್ತು ಕೊನೆಗೆ ಯಾರು ಟ್ರೋಫಿ ಕಡೆಗೆ ಹೆಜ್ಜೆ ಹಾಕುತ್ತಾರೆ ಅನ್ನೋದು ನೋಡಲು ಕನ್ನಡಿಗರೆಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ.